ಇವತ್ತಿಂದ 10 ದಿನದಲ್ಲೇ ಈ ಹಿಮಾಲಯನ್ ಬೈಕ್ ತಗೊಳಕ್ ಸಾಧ್ಯನಾ? ಇವತ್ತು ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ನಾನ್ ಡ್ರೀಮ್ ಬೈಕ್ ನ ನೋಡ್ದೆ. ಪ್ರತಿಯೊಬ್ರು ಲೈಫ್ ಅಲ್ಲೂ ಡ್ರೀಮ್ ಬೈಕ್ ತಗೋಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ. ಅದ್ರಲ್ಲಿ ನಾನು ಒಬ್ಬ. ನಿಜವಾಗ್ಲೂ ಹೇಳ್ತೀನಿ, ನನ್ನ ಲೈಫ್ ಅಲ್ಲಿ ಇಂಥದ್ ಕೊಡ್ಸಿ ಅಂತ ನಮ್ಮ ಅಪ್ಪ ಅಮ್ಮಗ್ ನಾನು ಯಾವತ್ತೂ ಕೂಡ ಕೇಳಿಲ್ಲ. ಆದ್ರೆ ಇವತ್ತು ಈ ಬೈಕ್ ನ ಕೊಡ್ಸಿ ಅಂತ ನಮ್ಮ ಅಪ್ಪ ಅಮ್ಮನ ಹತ್ರ ಕೇಳ್ಬೇಕು ಅನ್ಕೊಂಡೆ. ಆಮೇಲೆ ಅಲ್ಲಿಂದ ಮನೆಗ್ ಬಂದು ಟಿವಿ ಆನ್ ಮಾಡಿ ಬೈಕ್ ನ ತೋರಿಸ್ತಿದ್ದೆ. ಏ ಅಪ್ಪ, ಏನ ನನ್ಗೆ ಆ ಬೈಕ್ ಬೇಕು. ಯಾವ ಬೈಕ್? ಏ ಅವ್ವ, ನಾನು ಯಾವತ್ತರ ನಿಮಗೆ ಏನಾರ ಕೇಳಿ ನನ್ನ ಡ್ರೀಮ್ ಬೈಕ್ ಬೇ ಅದು. ನನಗೆ ಭಾಳ ಆಸೆ ನನಗದು. ನಿನ್ನ ಸಾಕದ ಹೆಚ್ಚಿಂದ ಮತ್ತೆ ಬೈಕ್ ಕೇಳ್ತಿಲ್ಲ, ಎಷ್ಟು ರೇಟಿಂದ ಅದು? ಹೋಗು ಬೇ, ಎಷ್ಟು ನನಗೆ ಇದು ಮಾಡಕತ್ತಿರಲ್ಲ ಬೇವ ನೀವು. ನನಗೆ ಗೊತ್ತಿಲ್ಲ ಬೇ, ನನ್ನ ಜೀವ ವಿಡಿಯೋ ಮಾಡಕತ್ತೀಯಲ್ಲ, ಎಷ್ಟು ಮಂದಿ ಫಾಲೋವರ್ಸ್ ಆಗ್ಯಾರ? ನನಗೀಗ 72,000 ಜನ ಫಾಲೋವರ್ಸ್ ಆಗ್ಯಾರ. 25ನೇ ತಾರೀಕು ಒಳಗ ನೀನ್ 1 ಲಕ್ಷ ಜನನ ಫಾಲೋವರ್ಸ್ ಮಾಡ್ಕ್ಯಾ, ನಾನು ಇವತ್ತು ನಿಮ್ಮ ಅಪ್ಪ ಕೊಡ್ಸಂತಂದು. ಹೌದಾ? ನೋಡು. ಏ ಯಾವ ಪಾಲಸ್ ಎಲ್ಲ ಇದೆ ನೋಡಿ, ಯಾವ ಗಾಡಿ ಕೊಡ್ಸಲ್ಲ ಎಲ್ಲ ಕೊಡ್ಸು ಕೊಡ್ಸಲ್ಲ. ಏ ಅಪ್ಪ, ನಂಗೆ ಗೊತ್ತಿಲ್ಲ, ನನಗೆ ಬೇಕಷ್ಟೇ. ಏ ಯಾವ ಗಾಡಿ ಎಲ್ಲ ಬಿಡಿಲ್ಲ ನೋಡಿ. ನಮ್ಮ ಅಪ್ಪನ ಹತ್ರ ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೊಡಿಸ್ತೀನಿ ಅಂತ ಒಪ್ಕೊಂತಿರ್ಲಿಲ್ಲ. ಫೈನಲಿ ಹಾಫ್ ಎನ್ ಅವರ್ ಮೇಲೆ ಆದ್ಮೇಲೆ ಕಂಡೀಷನ್ ಹೇಳಿ ಒಪ್ಕೊಂಡ್ರು. 25ನೇ ತಾರೀಕಿನ ಒಳಗೆ 1 ಲಕ್ಷ ಫಾಲೋವರ್ಸ್ ಮಾಡಿ ನೀ ತೋರಿಸ್ಬೇಕು. ಸರಿ ಆಯ್ತು. ಗಾಡಿ ಎಲ್ಲಿಗೆ? ಆಯ್ತು. ಅಪ್ಪ ಅವ್ವ ಹೇಳ್ದಂಗೆ ಈ ಚಾಲೆಂಜ್ ನ ನಾನು ತಗೊಂಡಿನಿ. ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಕೂಡ ಈ ತರದೊಂದು ಚಾಲೆಂಜ್ ನ ತಗೊಂಡೇ ಇಲ್ಲ. ಆದ್ರೆ ನನ್ಗೆ ಕಾನ್ಫಿಡೆನ್ಸ್ ಇದೆ ಚಾಲೆಂಜ್ ನ ಕಂಪ್ಲೀಟ್ ಮಾಡ್ತೀನಿ ಅಂತ. ನಮ್ಮ ಅಪ್ಪ ಹೇಳ್ದಂಗೆ ಇದೇ ತಿಂಗಳು 25ನೇ ತಾರೀಕಿನ ಒಳಗಡೆನೆ 100K ಫಾಲೋವರ್ಸ್ ಆದ್ರೆ ಹಿಮಾಲಯನ್ ಬೈಕ್ ನಂದಾಗುತ್ತೆ. ಇವಾಗ ನನ್ಗೆ 72,000 ಜನ ಫಾಲೋವರ್ಸ್ ಇದಾರೆ. ಡೈಲಿ 2,700 ಜನ ಫಾಲೋವರ್ಸ್ ಬೇಕು, ಅದು 10 ಡೇಸ್ ಒಳಗೆ. ಈ ಚಾಲೆಂಜ್ ನ ನಾನು ಕಂಪ್ಲೀಟ್ ಮಾಡ್ಬೇಕು ಅಂದ್ರೆ ಅದು ನಿಮ್ಮಿಂದ ಸಾಧ್ಯ. ನೀವು ಮಾಡೋ ಪ್ರತಿಯೊಂದು ಫಾಲೋ ನನ್ನ ಡ್ರೀಮ್ ನ ಕಂಪ್ಲೀಟ್ ಮಾಡ್ಕೊಂತೀನಿ. ದಯವಿಟ್ಟು ಈ ವಿಡಿಯೋ ನೋಡ್ತಿರೋರು ಪ್ರತಿಯೊಬ್ರು ಫಾಲೋ ಮಾಡ್ಕೊಂಡು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ.